ಆಡಳಿತ ಮಂಡಳಿಯ ನಿರ್ದೇಶಕರಾಗಿರ್ತಕ್ಕಂಥ ಆತ್ಮೀಯರಾದಂಥ ಶ್ರೀಯುತ ಚಂದ್ರಶೇಖರ್ ಅವರೇ ಹಾಗೂ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಸ್ಟೂಡೆಂಟ್ಸ್, ಇವತ್ತು ನಿಮ್ಮ ದಿನ. ನೀವು ಭಾಳ ಖುಷಿಯಿಂದ ಸಂಭ್ರಮದಿಂದ ನಿಮ್ಮೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಅದನ್ನು ಎಂಜಾಯ್ ಮಾಡುವಂಥ ದಿನ. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೊಂದು ಕೆಲವು ಹಿತವಚನಗಳನ್ನು ನೀಡಬೇಕು, ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡಬೇಕು ಅಂತ ಹೇಳಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನಾನು ಕೂಡ ನಿಮ್ಮ ರೀತಿಯಲ್ಲೇ ಡಾಕ್ಟರ್ ಚಂದ್ರಶೇಖರ್ ಅವರ ಮತ್ತು ಶ್ರೀಯುತ ರಂಜಾನ್ ದರ್ಗರ್ ಅವರ ಮಾತುಗಳನ್ನು ಕೇಳಲಿಕ್ಕೆ ತುಂಬ ಕಾತರನಾಗಿದ್ದೆ. ನಮ್ಮೆಲ್ಲರ ಮಾತುಗಳನ್ನು ನೀವು ಆಗಾಗ್ಗೆ ಕೇಳ್ತಾ ಇರ್ತೀರ. ಆದರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನದ ಮಾತುಗಳನ್ನು ಕೇಳುವಂಥ ಒಂದು ಅದೃಷ್ಟ ನಿಮಗೆಲ್ಲ ಸಿಕ್ಕಿದೆ ಅಂತಕ್ಕಂಥವನ್ನ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಅತಿಥಿಗಳು ಮಾತಾಡುವಾಗ ಸ್ವಲ್ಪ ಸೈಲೆನ್ಸ್ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ಬಂದಂಥ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿದಾಗ ಆಗುತ್ತದೆ. ನಿಮ್ಮಲ್ಲಿ ನೀವು ಮಾತಾಡ್ಕೊಳ್ತಾ ಇದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಅರ್ಥ ಇರೋದಿಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನೀವೆಷ್ಟು ಶಾಂತವಾಗಿ ಬಂದಿರತಕ್ಕಂಥ ಗಣ್ಯರ ಮಾತುಗಳನ್ನು ಕೇಳ್ತೀರಾ, ಅದರಿಂದ ನಿಮಗೆ ತುಂಬ ಪ್ರಯೋಜನವಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳಿಕೆ ಬಯಸ್ತೇನೆ. ನನಗೆ ಕೊಟ್ಟಂಥ ಸಮಯ ತುಂಬ ಕಡಿಮೆ ಆಗಿದ್ರೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದ್ಮೇಲೆ ಅತಿಥಿಗಳನ್ನು ಕರೆಸಿರ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದಾಗೆ ನೀವೆಲ್ಲ ಅಕಾಡೆಮಿಕ್ ಆಗಿ ಏನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಾ, ವಿಷಯಗಳನ್ನು ಮನದಟ್ಟು ಮಾಡ್ಕೊಳ್ತಾ ಇದ್ದೀರಾ, ಇದರ ಜೊತೆಗೆ ನಿಮಗೆ ಮಾರ್ಗದರ್ಶನ ಕೂಡ ಭಾಳ ಮುಖ್ಯ. ಈ ನಿಟ್ಟಿನಲ್ಲಿ ಬ್ಲೂಮ್ಸ್ ಅಕಾಡೆಮಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಈಗಾಗಲೇ ನೀವೆಲ್ಲ ಏವೇನು ನೋಡಿದ್ದೀರಾ. ಪ್ರಿನ್ಸಿಪಾಲ್ ಅವರು ಆನ್ಯುವಲ್ ರಿಪೋರ್ಟ್ಸನ್ನು ಏನು ನಿಮಗೆ ಪ್ರಸ್ತುತಪಡಿಸಿದ್ದಾರೆ, ಅದರ ಮೂಲಕ ಯಾವ ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸೋದಕ್ಕೆ ಬ್ಲೂಮ್ಸ್ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಆದ್ಮೇಲೆ ವಿದ್ಯಾರ್ಥಿಗಳೇ, ಬ್ಲೂಮ್ಸ್ ಅಕಾಡೆಮಿ ಒಂದು ವಿಷನರಿ ಇನ್ಸ್ಟಿಟ್ಯೂಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕೂತಿರ್ತಕ್ಕಂಥ ಚೇರ್ಮನ್ ರವರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಅವ್ರಿಗೆ ಒಂದು ವಿಷನ್ ಇದೆ. ಏನು ಪ್ರಾರಂಭದಿಂದಲೂ ಕೂಡ ಅವ್ರ ಜೊತೆ ನಾನು ಇದ್ದೇನೆ. ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು 70 ವಿದ್ಯಾರ್ಥಿಗಳ ಸಂಖ್ಯೆಯೊಂದಿಗೆ ಇವತ್ತು 1400 ವಿದ್ಯಾರ್ಥಿಗಳ ಹಂತಕ್ಕೆ ತಲುಪಿದೆ ಅಂತಂದ್ರೆ ಅದು ತುಂಬ ಸುಲಭವಾದಂಥ ಕೆಲಸ ಅಲ್ಲ. ಅಷ್ಟೊಂದು ವಿದ್ಯಾರ್ಥಿಗಳನ್ನ ಪೋಷಕರು ಭರವಸೆ ಇಟ್ಕೊಂಡು ಈ ಕಾಲೇಜಿಗೆ ಮತ್ತೆ ಸ್ಕೂಲ್ಗೆ ಸೇರಿಸಿರ್ತಕ್ಕಂಥದ್ದು ಕೂಡ ನಾವಿಂದು ದಿವಸ ನೆನೆಸ್ಕೊಳ್ಬೇಕಾಗ್ತದೆ. ಯಾವುದೇ ಒಬ್ಬ ಪೋಷಕ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ನೀವೆಲ್ಲ ಏನು ಇವತ್ತು ಜಾಯಿನ್ ಆಗಿದ್ದೀರಾ, ನಿಮ್ಮ ಪೋಷಕರು ಇನ್ಸ್ಟಿಟ್ಯೂಟ್ ಮೇಲೆ ಭರವಸೆಯನ್ನು ಇಟ್ಕೊಂಡು ನಿಮ್ಮನ್ನು ಜಾಯಿನ್ ಮಾಡಿಸಿದ್ದಾರೆ. ಆ ಇನ್ಸ್ಟಿಟ್ಯೂಟ್ಗೆ ಸೇರಿದ್ರೆ ನಮ್ಮ ಮಕ್ಕಳ ಭವಿಷ್ಯ ತುಂಬ ಉತ್ತಮವಾಗಿ ಆಗ್ತದೆ. ಅವರು ಕೂಡ ಸುಮ್ಮನೆ ಸೇರಿಸೋದಿಲ್ಲ, ಬ್ಯಾಕ್ಗ್ರೌಂಡನ್ನು ನೋಡ್ತಾರೆ. ಯಾರು ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇದ್ದಾರೆ, ಹೇಗೆ ಫ್ಯಾಕಲ್ಟಿ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಿ ಮಕ್ಕಳನ್ನು ಸೇರಿಸ್ತಾರೆ. ನಿಮಗೆ ಹೇಳಬೇಕಾಗ್ತದೆ, ಬಾಗೇಪಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಎಲ್ಲ ನಿಮ್ಮ ಫ್ಯಾಕಲ್ಟಿಯನ್ನು ಸ್ಟೇಜ್ ಮೇಲೆ ನಿಲ್ಲಿಸಿ, ಇದು ನಮ್ಮ ಫ್ಯಾಕಲ್ಟಿ, ಇವರು ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು ಮೊಟ್ಟ ಮೊದಲೇ ಬಾರಿಗೆ ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಬ್ಲೂಮ್ಸ್ ಅಕಾಡೆಮಿ. ಯಾವ ಕಾಲೇಜಲ್ಲಿ ಕೂಡ ಈ ಧೈರ್ಯವನ್ನು ಮಾಡಿರಲಿಲ್ಲ. ಫಸ್ಟ್ ಟೈಮ್ ಎಲ್ಲ ಫ್ಯಾಕಲ್ಟಿಯಿಂದ ಸ್ಟೇಜ್ ಮೇಲೆ ತೋರಿಸಿ ಇವರು ನಿಮ್ಮ ಫ್ಯೂಚರ್ ಬಿಲ್ಡರ್ಸ್ ಅಂತ ತೋರಿಸೋದು.
ಅದೇ ರೀತಿಯಾಗಿ ಫ್ಯಾಕಲ್ಟಿ ಕೂಡ ಕೆಲಸ ಮಾಡಿದೆ. ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಸ್ಟೇಟ್ ರ್ಯಾಂಕ್ಸ್ ಅನ್ನ ಕೊಟ್ಟಿದೆ, ಡಿಸ್ಟ್ರಿಕ್ಟ್ ಟಾಪರ್ಸ್ ಅನ್ನ ಕೊಟ್ಟಿದೆ, ತಾಲೂಕ್ ಟಾಪರ್ಸ್ ಅನ್ನ ಕೊಟ್ಟಿದೆ. ಆಗಾಗಲೇ ನೋಡಿದಾಗ ನಮಗೆ ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಪ್ರೊಫೆಷನಲ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತು ಬ್ಲೂಮ್ಸ್ ಅಕಾಡೆಮಿ ಅಂತ ಹೇಳಿಕೆ ನಾನು ಬಹಳ ತುಂಬ ಸಂತೋಷದಿಂದ ಹೇಳಿಕೆ ಬಯಸ್ತೇನೆ. ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಏನು ನಮ್ಮ ಇನ್ಸ್ಟಿಟ್ಯೂಟ್ಗೆ ಸೇರ್ತಾರೆ ಆ ಒಂದು ವಿದ್ಯಾರ್ಥಿ ಸಮಾಜಕ್ಕೆ ಕೊಡುಗೆಯಾಗಿ ಬರಬೇಕು. ಪ್ರಾರಂಭದಲ್ಲಿ PUC ಸ್ಟಾರ್ಟ್ ಮಾಡಿದ್ರು ಕೂಡ PUCಯಲ್ಲಿ ಗಮನಿಸ್ತಕ್ಕಂಥ ವಿಚಾರಗಳು ಬಹಳಷ್ಟಿತ್ತು. ಆಡಳಿತ ಮಂಡಳಿಯವರು ಏನು PUCಯಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅವರು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬೇರೆ ಬೇರೆ ಸ್ಕೂಲ್ಸಿಂದ ಬರ್ತಾ ಇರೋದ್ರಿಂದ ಅವ್ರನ್ನ ಒಂದು ಹಂತಕ್ಕೆ ತರಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ತಮ್ಮದೇ ಆದಂಥ ನಿಲುವನ್ನು ತೆಗೆದುಕೊಂಡು ಪ್ರಾರಂಭದಿಂದಲೇ ಮಕ್ಕಳನ್ನ ನಮ್ಮ ವಿಷನ್ ಏನಿದೆ ಆ ವಿಷನ್ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರೈಮರಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಡಿಗ್ರಿವರೆಗೆ ತಗೊಂಡ್ಬಂದಿದೆ. ಇದು ಹೆಮ್ಮೆಯ ವಿಷಯ ಅಂತ ಹೇಳಿಕೆ ಬಯಸ್ತೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವೆಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನು 100% ತೆಗೆದುಕೊಳ್ಬೇಕು. ನಿಮ್ಮ ಆಸೆಗಳೇನಿದೆ, ನಿಮ್ಮ ಗುರಿ ಏನಿದೆ, ನೀವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ ಸೈನ್ಸ್ ಆಗ್ಬೋದು, ಕಾಮರ್ಸ್ ಆಗ್ಬೋದು, ನೀವೇನು ಸಬ್ಜೆಕ್ಟ್ಸನ್ನು ತೆಗೆದುಕೊಂಡಿದ್ದೀರಾ ನೀವು ಆ ಫೀಲ್ಡಲ್ಲಿ ಒಂದು ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ಟಾರ್ಗೆಟನ್ನು ಇಟ್ಕೊಂಡು ಸೇರಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮ ಪೋಷಕರ ಟಾರ್ಗೆಟ್ ಆಗ್ಬೋದು ಅಥವಾ ನಿಮ್ಮ ಟಾರ್ಗೆಟ್ ಆಗ್ಬೋದು. ಆ ಟಾರ್ಗೆಟನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ನೀವು ಈ ಒಂದು ಪೊಸಿಷನನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ಈ ಒಂದು ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿದೆ ಈ ಒಂದು 2 ವರ್ಷಗಳಲ್ಲಿ ನೀವು ಸಂಪೂರ್ಣವಾಗಿ ಅದನ್ನು ಪ್ರಯೋಜನ ಪಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನೀವು ಅದನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ನೀವು ಏನು ಗುರಿಯನ್ನು ಇಟ್ಕೊಂಡು ಕಾಲೇಜ್ ಸೇರಿದ್ದೀರಾ ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷಣವನ್ನು ಕೂಡ ನೀವು ಯಾವುದೇ ಡೈವರ್ಷನ್ ಇಲ್ದಿರ ಅದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೇನೆ. ಡೈವರ್ಷನ್ ಆದರೆ ನಿಮ್ಮ ಕೆರಿಯರನ್ನು ನೀವು ಹಾಳು ಮಾಡ್ಕೊಳ್ತೀರಾ. ನಿಮ್ಮ ಪೋಷಕರ ಆಸೆ ಏನಿದೆ ಅದನ್ನು ಈಡೇರಿಸಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವೆಲ್ಲ ಕೂಡ ದಯವಿಟ್ಟು ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ನೀವು ಸಂಪೂರ್ಣವಾದಂಥ ಪ್ರಯತ್ನವನ್ನು ಮಾಡಬೇಕು. ಈ ಪ್ರಯತ್ನ ಫೇಲ್ಯೂರ್ ಆದರೆ ನಿಮ್ಮ ಭವಿಷ್ಯ ಕೂಡ ಫೇಲ್ಯೂರ್ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ, ನಮ್ಮ ಆಸೆ ಕೂಡ ಅಷ್ಟೇ. ನಾವೆಲ್ಲರೂ ಕೂಡ ನಾನು ಎಲ್ಲ ಕಡೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಏನು ಇವತ್ತು ಓದ್ತಾ ಇದ್ದೀರಾ ನಿಮ್ಮ ಮೇಲೆ ದೇಶ ಭರವಸೆ ಇಟ್ಕೊಂಡಿದೆ. ನೀವೆಲ್ಲರೂ ಕೂಡ ನಮ್ಮ ದೇಶದ ಆಸ್ತಿ. ಈ ದೇಶದ ಆಸ್ತಿ ಪ್ರಬುದ್ಧವಾದಂಥ ಆಸ್ತಿ ಆಗಬೇಕು ಅಂತ ಹೇಳಿ ನಮ್ಮ ಆಸೆ. ಎಲ್ಲೂ ಕೂಡ ನೀವು ದೇಶಕ್ಕೆ ಮಾರಕವಾಗುವಂಥ ರೀತಿಯಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಆಸೆ ಕೂಡ. ಇಲ್ಲಿರ್ತಕ್ಕಂಥ ಗಣ್ಯರ ಆಸೆ ಕೂಡ ಅಷ್ಟೇ. ಅವ್ರು ಬಂದಿರತಕ್ಕಂಥ ವಿಚಾರ ಕೂಡ, ಅವ್ರು ಮಾತಾಡ್ತಕ್ಕಂಥ ವಿಚಾರಗಳು ಕೂಡ ಅದೇ ರೀತಿ ಇರ್ತವೆ. ಹಾಗಾಗಿ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿರುವ ಕಾರಣ ಇವತ್ತು ನಿಮ್ಮಲ್ಲಿ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಇವತ್ತು ಏನು ಇನ್ಸ್ಟಿಟ್ಯೂಷನಲ್ಲಿ ನೀವಿದ್ದೀರಾ, ನೀವೊಂದು ರೂಲ್ಸಲ್ಲಿ ಗೈಡ್ಲೈನ್ಸಲ್ಲಿ ನಿಮ್ಮ ವ್ಯಾಸಂಗವನ್ನು ಮುಂದುವರಿಸ್ತೀರ. ಆದರೆ ವಿದ್ಯಾರ್ಥಿಗಳು ನಾನು ಹೇಳಲಿಕ್ಕೆ ಬಯಸ್ತೇನೆ, ಏನು ಇನ್ಸ್ಟಿಟ್ಯೂಟ್ ಇದೆ, ಮನೆ ಇದೆ, ಇವತ್ತು ಸಮಾಜ ವಿಭಿನ್ನವಾಗಿದೆ, ಸಮಾಜ ಬೇರೆ ರೀತಿಯಲ್ಲಿದೆ. ಸಾಕಷ್ಟು ಯುವಕ ಯುವತಿಯರನ್ನು ಹಾಳು ಮಾಡುವಂಥ ಸನ್ನಿವೇಶಗಳು ಇವತ್ತು ಬಹಳಷ್ಟು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ನಿಮ್ಮಲ್ಲಿ ನಾನು ಮತ್ತೆ ಮನವಿ ಮಾಡ್ಕೊಳ್ತೇನೆ, ಹೊರಗಡೆ ಇರ್ತಕ್ಕಂಥ ಸಮಾಜ ಘಾತುಕ ಮತ್ತು ನಿಮ್ಮ ಭವಿಷ್ಯವನ್ನು ಹಾಳು ಮಾಡುವಂಥ ವಿಚಾರಗಳಿಗೆ ನೀವು ತಲೆ ಕೊಡಬಾರ್ದು, ಗಮನ ಹರಿಸಬಾರ್ದು. ಯಾವ ರೀತಿ ಗಮನ ಹರಿಸಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಇವತ್ತು ನಿಮ್ಮ ಟಾರ್ಗೆಟ್ಟು ಬಹಳಷ್ಟು ಸಮಾಜ ಘಾತಕರಿಗೆ ನೀವೇ ಟಾರ್ಗೆಟ್ ಆಗಿದ್ದೀರ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯುವಕ ಯುವತಿಯರನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಹಾಳು ಮಾಡುವಂಥ ಜನ ಇವತ್ತು ಸಮಾಜದಲ್ಲಿ ತಯಾರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ನಾವು ಬಾಗೇಪಲ್ಲಿಯಲ್ಲಿ ಗಮನಿಸಿದಾಗಲೂ ಕೂಡ ನಾನು ಬಹಳಷ್ಟು ಸಾರಿ ಟೀ ಶಾಪ್ಗಳಿಗೆ ನಾನು ಹೋಗ್ತಾ ಇದ್ದೆ, ನೋಡ್ತೇನೆ ಎಲ್ಲ ಕಡೆ ಒಂದು ಸ್ಮೋಕಿಂಗ್ ಝೋನ್ ಇದೆ. ಆ ಸ್ಮೋಕಿಂಗ್ ಝೋನಲ್ಲಿ ಎಲ್ಲ ಕಡೆ ನಿಮ್ಮ ವಯಸ್ಸಿನ ಹುಡುಗರನ್ನು ನೋಡ್ತಾ ಇದ್ದೀವಿ. ಇವತ್ತು ಡ್ರಗ್ ಅಡಿಕ್ಟ್ಸು ಬಹಳಷ್ಟು ಜನ ಬಾಗೇಪಲ್ಲಿಯಲ್ಲಿ ಆಗ್ತಾ ಇದ್ದಾರೆ. ಡ್ರಗ್ ಪೆಡ್ಲರ್ಸ್ ಬಾಗೇಪಲ್ಲಿಯಲ್ಲಿ ಉಂಟ್ಕೊಂಡಿದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಸಮಾಜ ಹೋಗ್ತಾ ಇದೆ ಅಂತ ಮಾತನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆಲ್ಕೋಹಾಲ್ ಅಡಿಕ್ಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಇವತ್ತು ರಾತ್ರಿ 10 ಗಂಟೆ ಮೇಲೆ ನೀವು ನೋಡಬೇಕು,
ಡ್ರಗ್ ಅಡಿಕ್ಟ್ಸ್ ಬೀದಿಯಲ್ಲೆಲ್ಲ ಓಡಾಡ್ತಕ್ಕಂಥ ಸನ್ನಿವೇಶ ಬಾಗೇಪಲ್ಲಿಗೆ ಬಂದಿದೆ ಅಂತಂದ್ರೆ ನಾವು ಸಿಟಿಗೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಇವತ್ತು ತುಂಬಾ ದುರಂತ ಅನ್ಸುತ್ತೆ. ನೀವೆಲ್ಲ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಿದ್ದೀರ. ಎಷ್ಟು ಜನ ಕುಡಿದು ಕುಪ್ಪಳಿಸಿ ಮೈ ಮೇಲೆ ಪರಿಜ್ಞಾನ ಇಲ್ಲದೆ ಇವತ್ತು ಸಮಾಜ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಇವರೆಲ್ಲರ ಟಾರ್ಗೆಟ್ ನೀವೇ. ಎಷ್ಟರ ಮಟ್ಟಿಗೆ ಇವತ್ತು ನಮ್ಮ ಈ ಅಡಿಕ್ಷನ್ ಹಾಳು ಮಾಡ್ತಾ ಇದೆ ಅಂದ್ರೆ ಬಹುಶಃ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನನ್ನ ಪ್ರಕಾರ ಪ್ರತಿ ವರ್ಷ 3 ಲಕ್ಷಕ್ಕೂ ಮೇಲ್ಪಟ್ಟು ಆಲ್ಕೋಹಾಲ್ ಅಡಿಕ್ಟ್ಸ್ ಸಾಯ್ತಾ ಇದ್ರೆ, ದಟ್ಟು ಯಂಗ್ಸ್ಟರ್ಸ್. 1.6 ಮಿಲಿಯನ್ ಡ್ರಗ್ ಅಡಿಕ್ಟ್ಸ್ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದ್ದಾರೆ. ಸ್ಮೋಕರ್ಸ್ ಇವತ್ತಿನ ದಿವಸ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಮೊದಲೆಲ್ಲ ಹಿರಿಯರ ಹತ್ರ ಇವೆಲ್ಲ ಅಡಿಕ್ಷನ್ ನೋಡ್ತಾ ಇದ್ವಿ, ಆದ್ರೆ ಇವತ್ತು ಯಂಗ್ಸ್ಟರ್ಸ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಆ ಯಂಗ್ಸ್ಟರ್ಸ್ ಟಾರ್ಗೆಟ್ ಆಗ್ತಾ ಇರೋದ್ರಿಂದ ನಮ್ಮ ಯುವ ಜನತೆಯ ಭವಿಷ್ಯ ಹಾಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರಾ, ಎಷ್ಟು ಡಿಸಿಪ್ಲಿನ್ ಆಗಿ ಇವತ್ತು ಇನ್ಸ್ಟಿಟ್ಯೂಷನ್ನಲ್ಲಿ ವಿದ್ಯೆಯನ್ನು ಕಲಿತಾ ಇರ್ತೀರಾ, ಎಷ್ಟು ಚೆನ್ನಾಗಿ ನೀವು ಅಭ್ಯಾಸಗಳನ್ನು ಮಾಡ್ತಾ ಇದ್ದೀರಾ, ಪಠ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಅದನ್ನು ಬಿಟ್ಟು ನೀವು ಹೊರಗಡೆ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದಕ್ಕೆ ನೀವು ಬಲಿಯಾಗಬೇಡಿ. ನಿಮ್ಮ ಭವಿಷ್ಯವನ್ನು ಕಾಣಲಿಕ್ಕೆ ನಿಮ್ಮ ತಂದೆ ತಾಯಿ ಊರಿನಲ್ಲಿದ್ದಾರೆ. ಹಳ್ಳಿಗಾಡಿನಲ್ಲಿ ಶ್ರಮ ವಹಿಸ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರು, ರೈತರ ಮಕ್ಕಳು ನೀವೆಲ್ಲ. ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಅವರು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ನಾನು ಇದನ್ನು ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ಮ ಗಮನಕ್ಕೆ ತರೋದಿಲ್ಲ. ನಿಮ್ಗೆ ಏನು ಬೇಕೋ ಎಲ್ಲ ಕೊಡಿಸ್ತಾ ಇರೋದ್ರಿಂದ ನೀವು ಅವರ ಆಸೆಯನ್ನು ಪೂರೈಸ್ತಕ್ಕಂಥ ನೀವೆಲ್ಲ ಮಾಡಬೇಕಾಗ್ತದೆ. ಜೊತೆಯಲ್ಲಿ ನಮ್ಮ ಟೀಚರ್ಸ್ ಏನಿದ್ದಾರೆ ಅವರ ಕಾಂಟ್ರಿಬ್ಯೂಷನ್ ಕೂಡ ಇವತ್ತು ಬಹಳ ಬೇಕಾಗಿದೆ, ಮಾಡ್ತಾ ಇದ್ದಾರೆ. ಅವರ ಆಸೆ ಇಷ್ಟೇ, ನನ್ನ ಸ್ಟೂಡೆಂಟು ಇವತ್ತು ಬೋರ್ಡಲ್ಲಿ ಡಿಸ್ಪ್ಲೇ ಆಯಿತು, ಮೆರಿಟು, CAಗಳು, ಲೆಫ್ಟಿನೆಂಟು, ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸು ಇಷ್ಟೆಲ್ಲ ಹೆಮ್ಮೆಯಿಂದ ಏನು ಹೇಳ್ಕೊಡ್ತಾ ಇದ್ದಾರೆ, ಅವರು ಬೆನ್ ತಟ್ಕೊಳ್ತಾರೆ, ನನ್ನ ಸ್ಟೂಡೆಂಟ್ಸು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಕೀರ್ತಿಯನ್ನು ತಂದ್ಕೊಡ್ಬೇಕು. ಅದನ್ನು ಬಿಟ್ಟು ನನ್ನ ಸ್ಟೂಡೆಂಟು ಡ್ರಗ್ ಅಡಿಕ್ಟ್ ಆಗಿದ್ದಾನೆ, ಸ್ಮೋಕರ್ ಆಗಿದ್ದಾನೆ, ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ದಾನೆ ಅಂತ ಹೇಳಿ ಅವರು ಬಾಧೆ ಕೊಡುವಂಥ ಮಟ್ಟಕ್ಕೆ ನೀವು ಬರಬಾರ್ದು. ಈ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಶ್ರಮ ವಹಿಸ್ತೀರ. ನಿಮ್ಮ ತಂದೆ ತಾಯಿಗಳ ಕೀರ್ತಿಯನ್ನು, ನಿಮ್ಮ ಏನು ಫ್ಯಾಕಲ್ಟಿ ಟೀಚರ್ಸ್ ಇದ್ದಾರೆ ಅವರ ಒಂದು ಆಸೆಯನ್ನು ಪೂರೈಸ್ತೀರಾ. ಇಷ್ಟೆಲ್ಲ ವಿಷನ್ ಇಟ್ಕೊಂಡಿರ್ತಕ್ಕಂಥ ಬ್ಲೂಮ್ಸ್ ಅಕಾಡೆಮಿಯ ವಿಷನ್ ಅನ್ನು ಕೂಡ ನೀವು ಪೂರೈಸ್ತೀರಾ ಅಂತ ಹೇಳಿ, ಮುಂದಿನ ವರ್ಷ ಈ ರೆಕಾರ್ಡಲ್ಲಿ ನಿಮ್ಮ ಹೆಸರುಗಳು ಬರಲಿ. ಟಾಪರ್ಸ್ ಆಗಲಿ, ಸ್ಟೇಟ್ ಲೆವೆಲ್ ಆಗ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ಬೋದು, ತಾಲೂಕ್ ಲೆವೆಲ್ ಆಗ್ಬೋದು.